ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಸರಿ ನಾವು ದಸರಾದಲ್ಲಿ ನಮ್ಮೂರಿಗೆ ಹೋದಾಗ ನಾನು ಹೋಗಿದ್ದು ನಮ್ಮೂರ ಹತ್ರ ಇರುವಂಥ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ದೇವಾಲಯ ಅಂತ ಹೇಳಿ. ಇದು ನಮ್ಮೂರಿಂದ ಜಸ್ಟ್ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಒಂದು ಹಾಸನ ಜಿಲ್ಲೆಯಲ್ಲಿ ಇರುವಂಥ ಒಂದು ವಿಶೇಷವಾದ ಟೆಂಪಲ್ಲು. ನೀವು ಚನ್ನರಾಯಪಟ್ಟಣದಿಂದ ತಿಪ್ಟೂರಿಗೆ ಹೋಗೋ ದಾರಿಯಲ್ಲಿ ನಿಮಗೆ ನುಗ್ಗೇಹಳ್ಳಿ ಆದಮೇಲೆ ಒಂದು ಚಿಕ್ಕೋನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಇರುವಂಥ ಒಂದು ದೇವಸ್ಥಾನ ಇದು ಅಮರಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಈ ದೇವಸ್ಥಾನ ಗುಡ್ಡದ ಮೇಲೆ ಇರೋದ್ರಿಂದ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇದಕ್ಕೆ ನಾವು ಬೈಕು ಕಾರ್ ಇದ್ದರೆ ಕಾರಲ್ಲೂ ಹೋಗ್ಬೋದು. ಅದು ಡೈರೆಕ್ಟಾಗಿ ಟೆಂಪಲ್ ಹತ್ರನೇ ಹೋಗುತ್ತೆ. ಇಲ್ಲಾಂದರೆ ನಾವು ಸ್ವಲ್ಪ ಟ್ರೆಕ್ ಮಾಡಬೇಕಂದ್ರೆ ಟ್ರೆಕ್ ಕೂಡ ಮಾಡ್ಬೋದು. ಮೆಟ್ಲುಗಳಿದೆ, ಆ ಮೆಟ್ಲು ಹತ್ಕೊಂಡು ದೇವಸ್ಥಾನದ ಮೇಲ್ಗಡೆ ನಾವು ಬರ್ಬೋದು. ಆ ದೇವಸ್ಥಾನದಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ಅದು ತುಂಬ ವಿಶೇಷತೆ. ಅದು ಹೆಂಗೆ ಅಂದರೆ ನಮಗೆ ನಂಬೋದಕ್ಕೂ ಅಸಾಧ್ಯ, ಆ ಥರದ ವಿಶೇಷತೆಗಳಿದೆ. ಆ ಒಂದು ವಿಶೇಷತೆಗಳ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಇದು ದೇವಸ್ಥಾನದ ಆವರಣ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ, ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೆಲವೊಂದು ವಿಶೇಷತೆಗಳ ಬಗ್ಗೆ ನಾನು ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಸ್ಥಾನದಲ್ಲಿ ಒಂದು ಕಲ್ಲಿದೆ, ಮ್ಯಾಜಿಕಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಈ ಕಲ್ಲು ಮೇಲೆ ಯಾರೇ ಭಕ್ತಾದಿಗಳು ಕೂತ್ಕೊಂಡು ದೇವರಲ್ಲಿ ಬೇಡ್ಕೊಂಡ್ರೆ ಅವರ ಇಷ್ಟಗಳು ಅದು ತಿರುಗೋದ್ರ ಮುಖಾಂತರ ಈಡೇರುತ್ತೆ ಅನ್ನೋದು ಒಂದು ವಿಶೇಷವಾದ ನಂಬಿಕೆ. ಅದಾದಮೇಲೆ ಗುಡ್ಡದ ಕೆಳಗಡೆ ಬಂದರೆ ನಿಮಗೆ ಅಲ್ಲಿ ಒಂದು ಚಕ್ರವ್ಯೂಹ ಆಕಾರದ ಒಂದು ಕಲ್ಲಿನಲ್ಲಿ ಜೋಡಣೆ ಮಾಡಿದ್ದಾರೆ. ಅದು ಇವಾಗ ಗಿಡಗಳಲ್ಲಿದೆ, ಹಂಗಾಗಿ ಕಾಣ್ತಾ ಇಲ್ಲ. ಅದು ಚಕ್ರವ್ಯೂಹ ಆಕಾರದಲ್ಲಿರುತ್ತೆ. ಆ ಚಕ್ರವ್ಯೂಹ ಆಕಾರದಲ್ಲಿ ನೀವು ಒಂದು ಸರಿ ಒಳಗಡೆ ಹೋದರೆ, ಕರೆಕ್ಟಾಗಿ ಹೋದರೆ ಮಾತ್ರ ಆಚೆ ಕಡೆ ಬರ್ಬೋದು, ಇಲ್ಲಾಂದರೆ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಥರ ಆಕಾರದಲ್ಲಿ ಇರೋವಂಥ ಒಂದು ಚಕ್ರವ್ಯೂಹ ಆಕಾರದ ಕಲ್ಲಿನಲ್ಲಿ ಜೋಡಣೆ ಮಾಡಿರುವಂಥ ಆಕಾರ ಈ ದೇವಸ್ಥಾನದ ಕೆಳಭಾಗದಲ್ಲಿದೆ. ಇದು ಈ ದೇವಸ್ಥಾನದ ವಿಶೇಷತೆಗಳು. ಇದು ನಮ್ಮ ಹಾಸನ ಜಿಲ್ಲೆ ನುಗ್ಗೇಹಳ್ಳಿ ಹೋಬಳಿಯಲ್ಲಿ ಇರೋವಂಥ ಒಂದು ದೇವಸ್ಥಾನ. ಇಲ್ಲಿ ನೀವು ಯಾರೇ ಫ್ಯಾಮಿಲಿ ಅವರು ಬಂದರೂ ಕೂಡ ಇಲ್ಲಿ ನೀವು ಅಲ್ಲಿ ಆರಾಮಾಗಿ ಒಂದು ದಿನ ಡೇ ಔಟ್ ಥರ ಅಥವಾ ಒಂದು ದಿನ ಪಿಕ್ನಿಕ್ ಥರ ಕೂಡ ನೀವು ಅಲ್ಲಿ ಇರ್ಬೋದು. ತುಂಬ ಒಳ್ಳೆ ಜಾಗ. ನೀವು ಯಾರಾದರೂ ಹಾಸನ ಕಡೆ ಅಥವಾ ನುಗ್ಗೇಹಳ್ಳಿ ಕಡೆ, ಚನ್ನರಾಯಪಟ್ಟಣ ಕಡೆ ಬಂದರೆ ಮರೀದೆ ಈ ಜಾಗಕ್ಕೆ ವಿಸಿಟ್ ಮಾಡಿ. ತುಂಬ ಒಳ್ಳೆ ಜಾಗ. ಸೊ ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.